ಎಲ್ರಿಗೂ ನಮಸ್ಕಾರ. ನಮ್ಮ ಹತ್ರ HP ಬೇಸಿಕ್ ಲ್ಯಾಪ್ಟಾಪ್ ಇಂದ ವರ್ಕ್ ಸ್ಟೇಷನ್ ಲ್ಯಾಪ್ಟಾಪ್ ವರ್ಗು ಬಂದಿದೆ. ಇನ್ನ ಬೇಸಿಕ್ ಲ್ಯಾಪ್ಟಾಪ್ ಬಂದ್ರೆ ನಿಮಗೆ HP ProBook 430 G6 ಮತ್ತೆ G7 ಆಪ್ಷನ್ ಇದೆ. G6 ಅಲ್ಲಿ ನಿಮಗೆ Core i5 8th ಜನರೇಷನ್ ಬರುತ್ತೆ, 8GB RAM, 256 SSD ಬರುತ್ತೆ. ಇದ್ರ ಪ್ರೈಸ್ ಬಂದು ನಿಮಗೆ 17,500 ಆಗುತ್ತೆ. ಇನ್ನ ಬೆಟರ್ ಪರ್ಫಾರ್ಮೆನ್ಸ್ ಬೇಕಂದ್ರೆ ನಿಮಗೆ G7 ಆಪ್ಷನ್ ಇದೆ. i5 10th ಜನರೇಷನ್ 16GB RAM ಬರುತ್ತೆ, 512 SSD ಬರುತ್ತೆ. ಇದ್ರ ಪ್ರೈಸ್ ಬಂದು ನಿಮಗೆ 25,500 ಆಗುತ್ತೆ. ಇದಕ್ಕಿಂತ ಪ್ರೀಮಿಯಂ ಲ್ಯಾಪ್ಟಾಪ್ ಬೇಕಂದ್ರೆ HP EliteBook 640 G9 ಇದೆ. Core i5 12th ಜನರೇಷನ್ ಬರುತ್ತೆ, 16GB RAM ಬರುತ್ತೆ, 512 SSD ಬರುತ್ತೆ. ಇದ್ರ ಪ್ರೈಸ್ ಬಂದು ನಿಮಗೆ 37,500 ಆಗುತ್ತೆ. ನಿಮ್ ಪರ್ಪಸ್ ಏನಾದ್ರು ಹೈ ಪರ್ಫಾರ್ಮೆನ್ಸ್ ವಿಡಿಯೋ ಎಡಿಟಿಂಗ್, ಸ್ಕೆಚ್ಅಪ್, ಮಾಯಾ, ಮಷೀನ್ ಲರ್ನಿಂಗ್ ಇದ್ರೆ HP ZBook Studio G8 ಬರುತ್ತೆ. ಇದರಲ್ಲಿ ನಿಮಗೆ i7 11th ಜನರೇಷನ್ ಬರುತ್ತೆ, ಹೆಚ್ ಸೀರೀಸ್ ಪ್ರೊಸೆಸರ್ ಇರುತ್ತೆ, 32GB RAM ಬರುತ್ತೆ, 512 SSD ಬರುತ್ತೆ. ಮತ್ತೆ ಇನ್ನ ನಿಮಗೆ ಗ್ರಾಫಿಕ್ಸ್ ಬಂದ್ರೆ 4GB NVIDIA RTX A2000 ಗ್ರಾಫಿಕ್ ಕಾರ್ಡ್ ಬರುತ್ತೆ. ಇದ್ರ ಪ್ರೈಸ್ ಬಂದು 52,500 ಓನ್ಲಿ. ಎಲ್ಲ ಲ್ಯಾಪ್ಟಾಪ್ಸ್ ನಿಮಗೆ Windows 11 ಕಂಪ್ಯಾಟಿಬಿಲಿಟಿ ಇರುತ್ತೆ. ಮತ್ತೆ ನಮ್ ಕಡೆಯಿಂದ 6 months ವಾರಂಟಿ ಇರುತ್ತೆ. ಬ್ಯಾಗ್, ಮೌಸ್, ಆಂಟಿವೈರಸ್ ಎಲ್ಲ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಬರುತ್ತೆ. ಈ ತರ ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್ಸ್, ವರ್ಕ್ ಸ್ಟೇಷನ್ಸ್ ಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.